ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಭಾರತೀಯ ವಾಯುಪಡೆ ತನ್ನ ಆಕಾಶ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿಸಲು ಒಂದು ಬಹಳ ಮುಖ್ಯವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದೇನೆಂದರೆ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ MRSAM ಸಿಸ್ಟಮ್ನ 3ರಿಂದ 5 ಹೊಸ ಸ್ಕ್ವಾಡ್ರನ್ಗಳನ್ನು ಖರೀದಿ ಮಾಡುವ ಯೋಜನೆ. ಭಾರತದಲ್ಲಿ ಆ ಸಿಸ್ಟಮ್ಗೆ ಅಬ್ರಾ ಅಂತ ಹೆಸರಿಡಲಾಗಿದೆ. ಈಗ ನೋಡಿ, ಭಾರತೀಯ ವಾಯುಪಡೆಯ ಹತ್ತಿರ ಈಗಾಗಲೇ 9 ಆಕ್ಟಿವ್ MRSAM ಸ್ಕ್ವಾಡ್ರನ್ಗಳಿದೆ. ಇವು ದೇಶದ ಪ್ರಮುಖ ಏರ್ಬೇಸ್ಗಳನ್ನು ಮತ್ತು ಸೆನ್ಸಿಟಿವ್ ಇನ್ಸ್ಟಾಲೇಷನ್ಗಳನ್ನು ರಕ್ಷಿಸಲು ಸ್ಟ್ರಾಟಜಿಕಲಿ ಜೋಡಿಸಲ್ಪಟ್ಟಿವೆ. ಜೈಸಲ್ಮೇರ್ನಲ್ಲಿರುವ 41ನೇ ವಿಂಗ್ ಮತ್ತು ಆಡಂಪುರ್ನಲ್ಲಿರುವ 8ನೇ ವಿಂಗ್, ಇವು ಫ್ರಂಟ್ಲೈನ್ ಲೊಕೇಶನ್ಗಳಲ್ಲಿ ಈ ಸಿಸ್ಟಮ್ಗಳನ್ನು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಹೊಸ ಸ್ಕ್ವಾಡ್ರನ್ಗಳ ಅಗತ್ಯ ಯಾಕೆ ಬಂತು? ಮುಖ್ಯ ಕಾರಣ, ಹಳೆಯ S-125 ಪೆಚೋರಾ ಮಿಸೈಲ್ ಸಿಸ್ಟಮ್ಗಳನ್ನು ಹಂತ ಹಂತವಾಗಿ ರಿಟೈರ್ ಮಾಡಬೇಕಾಗಿದೆ. ಈ ಸೋವಿಯತ್ ಏರಾ ಸಿಸ್ಟಮ್ಗಳು ದಶಕಗಳ ಕಾಲ ಸೇವೆ ಸಲ್ಲಿಸಿವೆ, ಅಪ್ಗ್ರೇಡ್ಗಳು ಆಗಿವೆ. ಆದರೆ ಈಗ ಅವು ತಮ್ಮ ಟೆಕ್ನಿಕಲ್ ಲೈಫ್ ಸ್ಪ್ಯಾನನ್ನು ಮುಗಿಸಿಕೊಳ್ಳುತ್ತಿವೆ. ಇಂದಿನ ಯುದ್ಧ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಸ್, ಸ್ಟೆಲ್ತ್ ಕ್ರೂಸ್ ಮಿಸೈಲ್ಸ್, ಡ್ರೋನ್ ಸ್ವಾಮ್ಸ್ ಇಂತಹ ಅತ್ಯಾಧುನಿಕ ಬೆದರಿಕೆಗಳ ವಿರುದ್ಧ ಹಳೆಯ ಸಿಸ್ಟಮ್ಗಳು ಸಾಲುವುದಿಲ್ಲ. ಹಾಗಾದರೆ ಈ ಅಬ್ರಾ ಸಿಸ್ಟಮ್ ಎಷ್ಟು ಪ್ರಬಲವಾಗಿದೆ ನೋಡೋಣ ಬನ್ನಿ. ಇದು ಭಾರತದ DRDO ಮತ್ತು ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರೀಸ್ ಅಂದರೆ IAI ಇವರ ನಡುವಿನ ಒಂದು ಅತ್ಯಂತ ಯಶಸ್ವಿ ಕೊಲಾಬೊರೇಷನ್ನ ಫಲವಾಗಿದೆ. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BDL ಮತ್ತು BEL ಇವರು ಭಾರತದಲ್ಲೇ ಇದನ್ನು ತಯಾರಿಸುತ್ತಿದ್ದಾರೆ. ಅಂದರೆ ಮೇಕ್ ಇನ್ ಇಂಡಿಯಾ ಇಲ್ಲಿ ನಿಜವಾಗಿ ಕೆಲಸ ಮಾಡುತ್ತಿದೆ. ರೇಂಜ್ನ ವಿಷಯದಲ್ಲಿ ಸ್ಟ್ಯಾಂಡರ್ಡ್ ವರ್ಷನ್ನಲ್ಲಿ ಸರಿಸುಮಾರು 70ರಿಂದ 100 ಕಿಲೋಮೀಟರ್ ತನಕ ಗುರಿಯನ್ನು ಭೇದಿಸಬಲ್ಲದು. ಆದರೆ ಭಾರತೀಯ ವಾಯುಪಡೆ ಇಷ್ಟಕ್ಕೆ ನಿಲ್ಲುತ್ತಿಲ್ಲ. ಎಕ್ಸ್ಟೆಂಡೆಡ್ ರೇಂಜ್ ಅಂದರೆ ER ವೇರಿಯಂಟ್ ಕಡೆ ಕೂಡ ದೃಷ್ಟಿ ಇದೆ. ಈ ವರ್ಷನ್ನಲ್ಲಿ ಒಂದು ಹೆಚ್ಚುವರಿ ಬೂಸ್ಟರ್ ಸ್ಟೇಜನ್ನು ಸೇರಿಸಲಾಗಿದ್ದು ರೇಂಜ್ ಬರೋಬ್ಬರಿ 150 ಕಿಲೋಮೀಟರ್ಗೆ ಏರುತ್ತದೆ. ಅಂದರೆ ಮಧ್ಯಮ ದೂರದ ಸಿಸ್ಟಮ್ ಒಮ್ಮೆಲೆ ಲಾಂಗ್ ರೇಂಜ್ ಇಂಟರ್ಸೆಪ್ಟರ್ಗಳ ಮಟ್ಟಕ್ಕೆ ತಲುಪುತ್ತದೆ. ವಿಶಾಲ ಸ್ಟ್ರಾಟಜಿಕ್ ಏರೋಸ್ಪೇಸನ್ನು ರಕ್ಷಿಸುವ ಸಾಮರ್ಥ್ಯ ಸಿಗುತ್ತದೆ. ಇನ್ನೂ ಬಹಳ ಮುಖ್ಯವಾದ ಅಂಶ, ಈ ಮಿಸೈಲ್ ಬ್ಯಾಟರೀಸ್ಗಳು ಒಂಟಿಯಾಗಿ ಕೆಲಸ ಮಾಡುವುದಿಲ್ಲ. ಇವು ಮಿಷನ್ ಸುದರ್ಶನ ಚಕ್ರ ಎಂಬ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಒಂದು ಪ್ರಮುಖ ಭಾಗವಾಗಲಿದೆ. 2035ರ ಒಳಗೆ ಒಂದು ಯೂನಿಫೈಡ್ ಡಿಫೆನ್ಸ್ ಅಂಬ್ರೆಲಾ ರಚಿಸುವ ಗುರಿ ಇದಕ್ಕಿದೆ. ಇದು AI ಡ್ರಿವನ್ ನೆಟ್ವರ್ಕ್ ಅಂದರೆ ವಿವಿಧ ರೆಡಾರ್ಸ್, ಸೆನ್ಸಾರ್ಸ್ ಮತ್ತು ವೆಪನ್ಸ್ ಎಲ್ಲವೂ ಒಂದೇ ಡಿಜಿಟಲ್ ಆರ್ಕಿಟೆಕ್ಚರ್ನಲ್ಲಿ ಲಿಂಕ್ ಆಗುತ್ತವೆ. ಟಾರ್ಗೆಟಿಂಗ್ ಡೇಟಾ ರಿಯಲ್ ಟೈಮ್ನಲ್ಲಿ ಶೇರ್ ಆಗುತ್ತದೆ. ಹೀಗಾಗಿ ಯಾವುದೇ ಶತ್ರು ಟಾರ್ಗೆಟ್ ಡಿಟೆಕ್ಟ್ ಆದ ತಕ್ಷಣ ಡಿಸಿಷನ್ ತೆಗೆದುಕೊಳ್ಳುವ ಸಮಯ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಅಂತಿಮವಾಗಿ ಹೇಳಬೇಕೆಂದರೆ ಭಾರತ ಒಂದು ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಡಾಕ್ಟರಿನನ್ನು ಅನುಸರಿಸುತ್ತಿದೆ. ಅತಿ ಎತ್ತರದ ಮತ್ತು ದೂರದ ಬೆದರಿಕೆಗಳಿಗೆ S-400 ಮಧ್ಯಮ ದೂರದ ಗುರಿಗಳಿಗೆ MRSAM ಅಬ್ರಾ ಮತ್ತು ಹತ್ತಿರದ ಪಾಯಿಂಟ್ ಡಿಫೆನ್ಸ್ ಗುರಿಗಳಿಗಾಗಿ ಶಾರ್ಟ್ ರೇಂಜ್ ಸಿಸ್ಟಮ್ಸ್, ಹೀಗೆ ಒಂದರ ಮೇಲೊಂದು ಲೇಯರ್ಗಳಲ್ಲಿ ಆಕಾಶ ರಕ್ಷಣೆಗೆ ನಿರ್ಮಿಸಲಾಗುತ್ತಿದೆ. ಯಾವ ಬೆದರಿಕೆ ಬಂದರೂ, ಯಾವ ದಿಕ್ಕಿನಿಂದ ಬಂದರೂ ಭಾರತದ ಆಕಾಶ ಸುರಕ್ಷಿತ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು
ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.